ಇನ್ನೊಂದು ಲಿಂಗ ಸಮಾನತೆ. ಕೊನೆಗೆ ಇವತ್ತಿಗೂ ಲಿಂಗ ಸಮಾನತೆ ಇಲ್ಲ, ಅವತ್ತು ಲಿಂಗ ಸಮಾನತೆ. ಬಸವಣ್ಣ ಯಾಕೆ ಮನೆ ಬಿಟ್ರಿ? ಯಾಕೆ ಮನೆ ಬಿಟ್ಟ? ಒಂದು ಕತೆ ಹೇಳ್ತೀನಿ ನಾನು, ಅದಕ್ಕೆ ಪೂರಕವಾದಂಥದ್ದು ನಾವು ಚಿಂತನೆ ಮಾಡ್ಬೇಕು. ಅದರ ಕುರಿತು 2 ಕಥೆಗಳದಾವು. ಆ ಒಂದು ಕಥೆಯಲ್ಲಿ 2 ಸಣ್ಣ ಸಣ್ಣ ಘಟನೆಗಳು ಬರ್ತವೆ. ಒಂದು ಪೌರಾಣಿಕ ಕತೆ, ಭಾರತದ ಬಹಳ ಜನಜನಿತವಾದ ಕಾಲ್ಪನಿಕ ಪೌರಾಣಿಕ ಕತೆ ಅದು. ಅಲ್ಲಿ ಒಬ್ಬ ತಂದೆ ತನ್ನ ಮಗನಿಗೆ ಕರೆದು ಹೇಳ್ತಾನೆ, ಮಗನೇ ನನಗೆ ಒಂದು ದುಃಖದ ವಿಷಯ ಹೇಳ್ತೀನಿ. ಏನಪ್ಪ ಹೇಳು. ನಿನ್ನ ಮಲತಾಯಿ ಒಂದು ಮಾತು ಕೊಟ್ಟು ಬಿಟ್ಟಿನಿ. ಏನು ಮಾತು ಕೊಟ್ಟು? ನಾ ಯುದ್ಧದಾಗ ಒಂದು ಹೆಲ್ಪ್ ಮಾಡೋಣ ನನಗಕ್ಕಿ. ಆಗ ನನ್ನ ಬಳಿ ಒಂದು ನಿನಗೇನು ವರ ಬೇಕು ಕೇಳು ಅಂದಿದ್ದಕ್ಕೆ ನಾ ಸಂದರ್ಭ ಬಂದಾಗ ಕೇಳ್ತೀನಿ ಅಂದಾಳ. ನಿನಗೆ ಪಟ್ಟಾಭಿಷೇಕಕ್ಕೆ ಎಲ್ಲ ತಯಾರಿ ಮಾಡಿದ್ಮೇಲೆ ನಿನ್ನ ರಾತ್ರಿ ಬಂದು ನನ್ನ ತಲೆ ತಿಲ್ಲಕತ್ತಳ. ಆ ವರ ನಾ ಕೇಳಿದ್ದಲ್ಲ, ಈಗ ಕೇಳ್ತೀನಿ. ಏನು ಕೊಟ್ಟಿ ವರ ಅಂತ ಮಗ ಕೇಳ್ದಾಗ ಹೇಳ್ತಾನ, ನಿನಗೆ ಪಟ್ಟಾಭಿಷೇಕ ಮಾಡಬಾರ್ದಂತ ನೀ ಪಟ್ಟದ ರಾಣಿ ಮಗ ದೊಡ್ಡವದಿ, ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡು ಅಂತ ಕೇಳಕತ್ತಾಳ. ಅವ ಮಗ ಮಾಡಿಬಿಡುವಪ್ಪ ಅಂತ, ಬಹಳ ಧಾರಾಳಿ ಮನುಷ್ಯ ಆತ, ಮಾಡಿಬಿಡು ಅವನಿಗೆ. ಅಷ್ಟೇ ಆದ್ರೆ ನನಗೆ ದುಃಖ ಆಗ್ತಿದ್ರಲ್ಲೋ ತಮ್ಮ. ಇನ್ನೊಂದು ಮಾತು ತಗೊಂಡಾಳ. ಏನು? ನೀನು ನಿನ್ನ ತಮ್ಮ ನಿನ್ನ ಹೆಂಡತಿ 14 ವರ್ಷ ಕಾಡಿಗೆ ಹೋಗ್ಬೇಕಂತ, ಅದನ್ನೂ ಹೂ ಅಂದಿನ್ನ ಅಂತ ಹೇಳ್ತಾನ. ಭಾಳ ಚಲೋ ಮಾಡಿಯಲ್ಲ ಅಂತ ನಮ್ಮ ಮಗ. ನೀ ಮ್ಯಾಳಗಿ ಮ್ಯಾಲ ಹೋಗಿ ಹಾರಿ ಬಿದ್ದು ಸಾಯಿ ಅಂದ್ರೆ ಸಾಯ್ತೀನಪ್ಪನ ಅಂತ ನಾವು. ಎಂಥ ಬೇಜವಾಬ್ದಾರಿ ಮಗ ರೀ, ಪ್ರಜಾಪ್ರಭುತ್ವದ ವಿರೋಧಿ ಮಗ. ಇನ್ನೊಂದು ಕಡೆ ಇನ್ನೊಂದು ಅಪ್ಪ ಮಗನ ಸಂಭಾಷಣೆ ನಡೀತದೆ. ತಮ್ಮ 8 ವರ್ಷನವಾದಿ, ಧಾರ್ಮಿಕ ಸಂಸ್ಕಾರ ಕೊಡ್ಬೇಕಪ್ಪ, ಮುಂಜವಿ ಮಾಡ್ಬೇಕು, ನಿನಗೆ ಯಜ್ಞೋಪೇತ ಧಾರಣೆ ಮಾಡಿ ಬ್ರಹ್ಮೋಪದೇಶ ಮಾಡ್ಬೇಕು, ತಯಾರಾಗುವಂತ ನಾವು. ಆಗ್ಲೆಪ್ಪ ತಯಾರಾಗ್ತೀನಿ, ಆದ್ರೆ ಒಂದು ಸಣ್ಣ ವಿನಂತಿ ಅದ ನಂದು. ಏನದು? ನನ್ನ ಜೊತೆ ನಮ್ಮ ಅಕ್ಕಗೂ ಜನಿವಾರ ಹಾಕ್ಬೇಕು ಅಂತ ಕೇಳ್ತಾನ. ಉರ್ದು ಹೋಗ್ತದವ್ರ ಅಪ್ಪಗ. ಏನು? ಜಗತ್ತಿನಾಗೆ ಶ್ರೇಷ್ಠ ಧರ್ಮ ನಂದು. ಮಹಿಳೆ ಶೂದ್ರ, ಅಪವಿತ್ರ, ಅಕ್ಕಿಗೆ ಲಿಂಗ ಜನಿವಾರ ಹಾಕಂತಿ, ಧರ್ಮದ್ರೋಹಿ ಅದೀನಿ ನೋಡ್ರಿ. ಅದಕ್ಕಾಗಿ ನಮ್ಮಲ್ಲಿ ಬಹಳ ಮಾತೃಭೂಮಿ ಮಾತೃಭೂಮಿ ಅಂತ ಕೇಳ್ತಿರ್ತೀವಿ ನಾವು. ನಾವು ಯಾರು ಇಲ್ಲೇ ಇದ್ದವರು, ಇಲ್ಲಿ ಹುಟ್ಟದವ್ರು ಮಾತೃಭೂಮಿ ಅನ್ನಲ್ರಿ. ಯಾರು ಹೊರದೇಶದಿಂದ ಬಂದು ಈ ದೇಶದ ಮೇಲೆ ನಿಯಂತ್ರಣ ಹೊಂದಿದಾರ ಅವ್ರು ಮಾತೃಭೂಮಿ ಅಂತಾರೆ. ಯಾಕೆ ಹಂಗಂತಾರ್ರಿ? ಅವ್ರದ್ದು ಪಿತೃಭೂಮಿ ಆರ್ಕೆಟಿಕ್, ಮಧ್ಯ ಏಷ್ಯಾ. ದನ ಮೇಯಿಸ್ಕೊಂಡು ಬಂದ ಅರೆ ಬುಡಕಟ್ಟಿನ ಜನ ಇಲ್ಲಿಯ ಬುಡಕಟ್ಟಿನ ಹೆಣ್ಣು ಮಕ್ಕಳೊಂದಿಗೆ ಕೂಡಿ ಸಂತಾನ ಅಭಿವೃದ್ಧಿ ಮಾಡಿರೋದ್ರಿಂದ ಇದು ಅವರಿಗೆ ಮಾತೃಭೂಮಿ. ಪಿತೃಭೂಮಿ ಅಲ್ಲದ. ಅದಕ್ಕೆ ಪಶ್ಚಿಮ ವಾಹಿನಿಗಳಲ್ಲಿ ಪಿಂಡ ಬಿಟ್ಟು ಮಧ್ಯ ಏಷ್ಯಾದ ನಿಷ್ಠೆಯನ್ನು ಮೆರೀತಾರೆ ಹೊರತು ಭಾರತಕ್ಕೆ ನಿಷ್ಠರಾಗಿ ಅವರು ಇವತ್ತಿಗೂ ಇಲ್ಲ. ನೆನಪಿಟ್ಟುಕೋರಿ. ಬಸವಣ್ಣ ಅಷ್ಟು ಶ್ರೇಷ್ಠ ಧರ್ಮನ ನಿಂದು, ಕನಿಷ್ಠ ಮಹಿಳೆಗೆ ಒಂದು ಧಾರ್ಮಿಕ ಸಂಸಾರ ಇಲ್ಲದ ನಿನ್ನ ಧರ್ಮ ಎಡಗಾಲೇ ಒದ್ದು ಹೊರಗೆ ಹೋಗ್ತೀನಿ ಇಟ್ಕೋ ನಿಂದಂತ ಹೇಳಿ ಹೊರಗೆ ಬರ್ತಾರೆ. ಮುಂದೆ ಕಲ್ಯಾಣದ ಕ್ರಾಂತಿಯಲ್ಲಿ ಮಹಿಳೆಯರಿಗೂ ಕೂಡ ಧಾರ್ಮಿಕ ಸಮಾನತೆ ಸಿಗ್ತದೆ. ಇಷ್ಟಲಿಂಗ ಕಟ್ಕೊಳ್ತಾರೆ. ಇವತ್ತಿಗೂ ಇಷ್ಟಲಿಂಗ ಕಟ್ಕೊಂಡು ಹೆಣ್ಮಕ್ಕಳು ನೈಸರ್ಗಿಕವಾಗಿ ಬರ್ತಕ್ಕಂಥ ಋತುಚಕ್ರದ 5 ದಿನದ ಅವಧಿಯಲ್ಲಿ ದೇವರ ಮನೆಯಲ್ಲಿ ಪ್ರವೇಶ ಮಾಡ್ತಾರೆ, ಮನೆಯಲ್ಲೇ ಇರ್ತಾರೆ. ಈ ವ್ಯವಸ್ಥೆಯನ್ನು ಹುಟ್ಟು ಹಾಕಿದವ್ರ ಮನೆಯಾಗ ನೋಡ್ರಿ ನೀವು, ಚಾಪಿ, ವಾಟಿ, ತಂಬಿಗಿ, ತಾಟ, 5 ದಿನ ಹೊರಗೆ ಲುಂಗಿ ಎರಿಸ್ಕೊಂಡು ನಾವೇ ಅಡುಗೆ ಮಾಡೋದು. ಮಹಿಳಾ ಸಮಾನತೆ. ಈ ಎಲ್ಲ ಸಮಾನತೆಯ ಆಶಯಗಳು ಬಸವವಾದ ಮತ್ತು ವಚನ ಚಳುವಳಿಯಲ್ಲಿ ನಮಗೆ ಧಾರಾಳವಾಗಿ ಸಿಗುತ್ತವೆ. ಅದಕ್ಕೆ ಈ ಇಡೀ ವ್ಯವಸ್ಥೆ ಮತ್ತು ಈ ಭಾರತೀಯ ಪಿರಮಿಡ್ ಏನಿತ್ತಲ್ಲ, ಈ ಪಿರಮಿಡ್ ಅನ್ನು ತಲೆ ಕೆಳಗೆ ಮಾಡದಂಥ ಚಳುವಳಿ ವಚನ ಚಳುವಳಿ. ಈ ಪಿರಮಿಡ್ ಹಿಂಗೆ ಇರಬೇಕು ಅಂತ ಅವ್ರು ಅಂತಾರ, ಅದನ್ನು ಉಲ್ಟಾ ಮಾಡ್ಬೇಕಂತ ಬಸವಣ್ಣ ಮತ್ತು ಬಸವಾದಿ ಶರಣರು ಹೇಳ್ತಾರ. ಆ ಚಳುವಳಿಯ ಆಶಯಗಳು ನಿಮಗೆಲ್ಲರಿಗೆ ತಿಳಿದ್ರೆ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ನಾವು ದುಡಿಲಾರದೆ ಇರೋರದ ಅಸ್ತಿತ್ವ ಕೊನೆಗೊಳ್ಳುತ್ತದೆ. ಅದಕ್ಕೆ ಈ ಇಡೀ ಚಳವಳಿ ಒಂದು ಭಕ್ತಿಯ ಚಳವಳಿ ಅಂತ ಬಿಂಬಿಸ್ಕೊಂಡು ಹೊಂಟ್ರೆ ನಾವು ಸೇಫ್ ಇರ್ತೀವಿ, ನೀವು ಮೌಢ್ಯದೊಳಗೆ ಹಾಗೆ ಇರ್ತೀವಿ. ಇದು ಅವರ ಆಶಯ. ಅದಕ್ಕೆ ಮಹನೀಯರು ಬಂಚ್ ಆಫ್ ಥಾಟ್ಸ್ ಅಲ್ಲಿ ಹೇಳ್ತಾರೆ, ಶೂದ್ರರು ವಾಸಿಸುವ ಗಲ್ಲಿಗಳಲ್ಲಿ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಮಂದಿರಗಳನ್ನು ಕಟ್ಟ್ರಿ. ಮುಂಜಾನೆ ನಡೆದು ಸಂಜೆ ತನಕ ಅವರು ದೇವರು ದೇವರು ದೇವರಂತ ಸಾರಿ. ಎಷ್ಟು ಸಾಧ್ಯದ ಅಷ್ಟು ಸಿಂಧಿಖಾನಿಗಳು ತೆರೀರಿ, ಕುಡಿದು 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 ಸಾಯಿರಿ. ಬರೀತಾರ ಮಹನೀಯರು ಬಂಚ್ ಆಫ್ ಥಾಟ್ಸ್ ಅಲ್ಲಿ. ಇವತ್ತು ಅದೇ ನಡೀತಾ ಇರೋದು. ನಿಮ್ಮ ಎಲ್ಲ ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳು ತೆಗೆದು ನೀವು ಧಾರಾವಾಹಿಗಳು ನೋಡ್ತಿದ್ರೆ ನಿಮಗದು ಅನುಭವಕ್ಕೆ ಬರ್ತದೆ. ಇಡೀ ಚಳವಳಿಯ ಆಶಯಗಳು ಭಕ್ತಿ ಅಂತ ಬಿಂಬಿಸಿಬಿಟ್ರೆ ಭಕ್ತಿ ಒಳಗೆ ಮುಳುಗಿ ಹೋಗಲಿ, ನಾವು ನಮ್ಮದನ್ನು ಮಾಡ್ಕೊಂಡ್ರಾತು.
ಅದರ ಪ್ರಯತ್ನವಾಗಿಯೇ ವಚನ ದರ್ಶನ ಅನ್ನೋ ಒಂದು ಕಸದ ಪುಸ್ತಕವನ್ನ ಬಹಳ ದೊಡ್ಡ ಮಟ್ಟದ ಪ್ರಚಾರ ಕೊಡತಕ್ಕಂಥ ಕೆಲಸ ಕರ್ನಾಟಕದಲ್ಲಿ ಕಳೆದ ಒಂದು 10-15 ದಿವಸದಿಂದ ಆರಂಭ ಆಗಿದೆ. ಅಲ್ಲೊಬ್ಬ ಖಾವಂದರು ಫರ್ಮಾನ್ ಹೊರಡಿಸ್ತಾರ ಆ ಪುಸ್ತಕದೊಳಗೆ. ಇಡೀ ವಚನ ಚಳವಳಿಯನ್ನ ಪಾಶ್ಚಾತ್ಯರ ಸಿದ್ಧಾಂತದ ಹಿನ್ನೆಲೆ ಒಳಗೆ ನೋಡಬಾರದು. ಅಲ್ರಿ, ಪಾಶ್ಚಾತ್ಯರ ಸಿದ್ಧಾಂತ ಎಂಥದ್ದು? ಬಸವಣ್ಣ ಈ ಚಳವಳಿ ಕಟ್ಟುವಾಗ ಇಂಗ್ಲಿಷ್ ಸಾಹಿತ್ಯ ಆಗಲಿ ಭಾಷೆ ಆಗಲಿ ಅಭಿವೃದ್ಧಿನೇ ಆಗಿರಲಿಲ್ಲ. 1225ರಲ್ಲಿ ಮ್ಯಾಗ್ನಾ ಕಾರ್ಟಾ ಒಪ್ಪಂದ, ಆಗ ಸಂವಿಧಾನದ ಆಶಯಗಳು, ಮಾನವ ಘನತೆ, ಮಾನವ ಹಕ್ಕುಗಳು ಅಲ್ಲಿ ಅವಾಗ ಆರಂಭ ಆಗ್ತವೆ. ಅದಕ್ಕೆ ಮೊದಲ 50 ವರ್ಷದಾಗೆ ಇಲ್ಲಿ ಜನತಂತ್ರ, ಸಂವಿಧಾನ, ಸಂಸದೀಯ ವ್ಯವಸ್ಥೆ, ಮಹಿಳಾ ಸಮಾನತೆ, ಆರ್ಥಿಕ ಸಮಾನತೆ, ಶೈಕ್ಷಣಿಕ ಸಮಾನತೆ, ಧಾರ್ಮಿಕ ಸಮಾನತೆ ಕುರಿತು ದೊಡ್ಡ ಕ್ರಾಂತಿ ಆಗ್ಯದ. ಇಂಥ ಕ್ರಾಂತಿನ ಪಾಶ್ಚಾತ್ಯರ ಹಿನ್ನೆಲೆ ಒಳಗೆ ಓದಬಾರದಂತ ಖಾವಂದರು. ಅಂದ್ರೆ ಇವ್ರಿಗೆ ಯಾವುದು ನಾಲೆಜ್ ಇಲ್ಲ ಈ ಪುಸ್ತಕ ಬರೆದವರಿಗೆ. ಮತ್ತೆ ಮುಂದುವರೆದು ಹೇಳ್ತಾನ ಆತ, ಈ ಇಡೀ ವಚನ ಚಳವಳಿಯನ್ನ ಸಮಾಜವಾದದ ಹಿನ್ನೆಲೆ ಒಳಗೆ ಓದಬಾರದು. ಸಮಾಜವಾದ ಬಸವಣ್ಣನಿಂದೆ ಹುಟ್ಟಿದಾಗ ಇನ್ಯಾವುದು ಹಿನ್ನೆಲೆ ಅದ ಅದಕ್ಕೆ? ಅಷ್ಟಕ್ಕೂ ಸಮಾಜವಾದ ಅಂದ್ರೆ ನಿಮಗೆ ಯಾಕೆ ಉರಿ ಬೀಳಕತ್ತದ? ಅವರ ಪ್ರತಿನಿಧಿಗಳು ಇವತ್ತು ಸಂವಿಧಾನದ ಪೂರ್ವ ಪೀಠಿಕೆಯಿಂದ ಸಮಾಜವಾದ ಅನ್ನುವ ಶಬ್ದವನ್ನೇ ತೆಗೆದು ಹಾಕುವ ಮಟ್ಟಿಗೆ ಹೋಗಿದ್ದಾರೆ. ಸಮಾಜವಾದದ ಹಿನ್ನೆಲೆ ಒಳಗೆ ನೋಡಬಾರ್ದಂತ ವಚನ ಚಳವಳಿ. ಮುಂದುವರೆದ ಆತ ಹೇಳ್ತಾನ, ಅದನ್ನ ಕಮ್ಯುನಿಸ್ಟ್ ಚಳವಳಿಯ ಹಿನ್ನೆಲೆ ಒಳಗೆ ನೋಡಬಾರದು. ಅಲ್ರಿ, ಕಮ್ಯುನಿಸ್ಟ್ ಚಳವಳಿ 300-400 ವರ್ಷಗಳ ಹಿಂದೆ, 200-300 ವರ್ಷಗಳ ಹಿಂದಾಗೈತಿ. ಕಮ್ಯುನಿಸ್ಟ್ ಚಳವಳಿ ಅವರು ಬಸವವಾದದ ಹಿನ್ನೆಲೆ ಒಳಗೆ ತಮ್ಮನ್ನ ಅರ್ಥೈಸಿಕೊಳ್ಳಬಹುದು. ಆದ್ರೆ ಬಸವವಾದವನ್ನ ಕಮ್ಯುನಿಸ್ಟ್ ಹಿನ್ನೆಲೆ ಒಳಗೆ ಅರ್ಥೈಸಬಾರದಂತ ಫರ್ಮಾನು ಕೊಡೋರು ಇವ್ರು ಯಾರು? ಅಂದ್ರೆ ಇವರು ಕಮ್ಯುನಿಸ್ಟ್ ಚಳವಳಿನೂ ಓದಿಲ್ಲ, ಬಸವವಾದವನ್ನು ಓದಿಲ್ಲ, ಮತ್ತು ಕಮ್ಯುನಿಸ್ಟ್ ಚಳವಳಿಯ ಬಗ್ಗೆ ಅವರಿಗೆ ಬಹಳ ದೊಡ್ಡ ಭಯ ಅದ ಅನ್ನೋದಂತೂ ಖಾತ್ರಿ ಆಯ್ತು. ಸಮಾಜವಾದದ ಬಗ್ಗೆ ಭಯ ಅದ, ಕಮ್ಯುನಿಸ್ಟ್ ಚಳವಳಿಯ ಬಗ್ಗೆ ಭಯ ಅದ, ಇನ್ನು ಪಾಶ್ಚಿಮಾತ್ಯ ಸಿದ್ಧಾಂತದ ಬಗ್ಗೆನೂ ಭಯ ಅದ. ಮಾಡರ್ನ್ ಆಗಿಬಿಟ್ರು ನೀವೆಲ್ಲ. ಅದಕ್ಕೆ ಅವ್ರು ಇನ್ನೂ ಗುರುಕುಲದ ಪ್ರಸ್ತಾವನೆ ಮಾಡ್ತಾರ. ಬ್ರಿಟಿಷರು ಬಂದು ಗುರುಕುಲವನ್ನು ಹಾಳು ಮಾಡಿದ್ರು ಅಂತ ಹೇಳ್ತಿರ್ತಾರೆ ನಿಮ್ಗೆ. ಅಲ್ರಿ, ಗುರುಕುಲ ಹಾಳು ಮಾಡ್ಲಿಕ್ಕೆ ನಮಗೆಲ್ಲ ಪ್ರವೇಶ ಇತ್ತಲ್ಲಿ? ನೀವು ಏಕಲವ್ಯನ ಕಥೆನೂ ಓದಿರಿ, ಕರ್ಣನ ಕಥೆನೂ ಓದಿರಿ. ಅಲ್ಲಿ ಹೋಗ್ಬೇಕಾದ್ರೆ ಗೇಟ್ ಪಾಸ್, ಗ್ರಾಸ್ ಬೆಲ್ಟ್ ಅದಿದ್ರೆ ನೀವು ಒಳಗೆ ಹೋಗ್ಬೇಕಿತ್ತು. ಮತ್ತು ಅದಿಲ್ಲದೆ ನಿಮಗೆ ಗುರುಕುಲ ಏನು ಉಪಯೋಗ ಇತ್ತು? ಗುರುಕುಲಕ್ಕೆ ಹೋಗೋಂಗೆ ಇರಲಿಲ್ಲಲ್ಲ ನೀವು. ಬ್ರಿಟಿಷರು ಬಂದು ಮೆಕಾಲೆ ಶಿಕ್ಷಣ ನೀತಿಯನ್ನು ಜಾರಿಗೆಗೊಳಿಸಿದಾಗ ನಮಗೆ ಎಜುಕೇಶನ್ ಸಿಕ್ತು. ಮೆಕಾಲೆ ಶಿಕ್ಷಣ ನೀತಿ ಅಂದ್ರೆ ಕ್ರೈಸ್ತೀಕರಣ ಅಂತನೂ ಅದಕ್ಕೆ ಅಪಪ್ರಚಾರ ಮಾಡಿದ್ರು. ಸಾಗರೋಲ್ಲಂಘನ ಮಾಡಬಾರದಂದವರೇ ಫಸ್ಟ್ ಇಲ್ಲಿ ಮೆಕಾಲೆ ಶಿಕ್ಷಣ ನೀತಿಯ ಫಲಾನುಭವಿಗಳಾದರು. ಇಂಗ್ಲಿಷ್ ಶಿಕ್ಷಣಕ್ಕೆ ತಮ್ಮ ಮಕ್ಕಳನ್ನು ಕಳಿಸಿದ್ರು. ಪಾಶ್ಚಾತ್ಯ ಶಿಕ್ಷಣ ತಗೊಳಕ್ ಹೋದವರು ಕೂಡ ಬೆಂಗಾಲಿ ಬ್ರಾಹ್ಮಣರು ಮತ್ತು ಮಹಾರಾಷ್ಟ್ರದ ಚಿತ್ಪಾವನ ಬ್ರಾಹ್ಮಣರು. ನೆನಪಿಟ್ಕೋರಿ, ನಿಮಗೆಲ್ಲ ದೇಶಭಕ್ತಿ, ರಾಷ್ಟ್ರಭಕ್ತಿ, ನೆಲಮೂಲದ ಸಂಸ್ಕೃತಿ ಅಂತ ಹೇಳ್ತಾ ಅವ್ರ ಮನೆಗಳದಾಗೆಲ್ಲ ಕಮಾಂಡ್ಸ್ಗಳೇ ಅದಾವ. ಯಾರು ತೆರಿಗೆ ತುಂಬ್ಕೊಂಡು ಹೋಗಲ್ಲ. ನಾವಿನ್ನೂ ತಮಗೆ ತುಂಬ್ಕೊಂಡು ಹೋಗ್ತೀವಿ, ಬೇನ್ ಕಡ್ಡಿಲಿಂದ ಹಲ್ ತಿಕ್ಕೋತೀವಿ ಹಳ್ಳಿಗೆ ಹೋಗಿ. ಈ ಎಲ್ಲ ತಂತ್ರಗಳ ಮೂಲಕ ನಮ್ಮನ್ನ ಮತ್ತೆ ಶಿಲಾಯುಗಕ್ಕೆ ಒಯ್ಯತಕ್ಕಂತಹ ಕೆಲಸ ಕಳೆದ 18 ವರ್ಷದಲ್ಲಿ ಮತ್ತಷ್ಟು ತೀವ್ರಗತಿಯಲ್ಲಿ ತೊಡಗಿಸಿಕೊಂಡಿದೆ. ನೀವೆಲ್ಲರೂ ಭಾರತದ ಭವಿಷ್ಯವಾಗಿ ಒಬ್ಬೊಬ್ಬರು 100 ಜನ ಈ ನಕಲಿ ದೇಶಭಕ್ತರನ್ನ ಎದುರಿಸಿ ಈ ಸಮಾಜವನ್ನ ಜಾಗೃತಿಗೊಳಿಸುವ ಶಕ್ತಿ ಪಡ್ಕೊಳ್ಬೇಕಂದ್ರೆ ಬುದ್ಧನ ವಾದ, ಬಸವಣ್ಣನ ವಾದ, ಬಾಬಾ ಸಾಹೇಬರ ವಾದ, ಇದರ ಜೊತೆಗೆ ಇನ್ನೂ ಅನೇಕ ಯಾವ್ಯಾವ ವಾದಗಳದಾವೋ ಪ್ರಗತಿಯ ಹೆಜ್ಜೆಯಲ್ಲಿ ಜೀವಪರ ಮತ್ತು ಜನಪರ ಅದಾವೋ ಅವೆಲ್ಲವನ್ನು ತಿಳ್ಕೊಂಡು ಬಹಳ ಗಟ್ಟಿಗೊಂಡು ಈ ಚಳವಳಿಯನ್ನು ಮುಂದುವರಿಸಲು ಹೋದರೆ ಭಾರತ ಮತ್ತೆ ಮಡಿಕೆ ಕಟ್ಟಿಕೊಂಡು ಪೊರಕೆ ಕಟ್ಟಿಕೊಂಡು ನಾವೆಲ್ಲ ಹೋಗುವ ಕಾಲ ದೂರ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ನನ್ನನ್ನು ಕರೆಸಿ ಒಂದಷ್ಟು ವಿಷಯಗಳು ತಮ್ಮ ಜೊತೆಗೆ ಹಂಚಿಕೊಳ್ಳುವ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ಪೋತೆ ಸರ್ ಅವರಿಗೂ ಹಾಗೂ ಬಹಳ ಸಹನೆಯಿಂದ ಇದುವರೆಗೂ ಈ ಮಾತುಗಳನ್ನು ಕೇಳಿಸ್ಕೊಂಡು ತಮ್ಮೆಲ್ಲರಿಗೂ ಇನ್ನೊಮ್ಮೆ ಕೈ ಮುಗಿದು ತಲೆಬಾಗಿ ಶರಣಾರ್ಥಿ ಹೇಳಿ ನನ್ನ ಮಾತುಗಳು. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದು. ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ.
ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು ಶರಣ.